ಆತ್ಮೀಯರೇ ನಮಸ್ತೆ. ಟ್ರೀ ಟಿವಿ ಕನ್ನಡಗೆ ಸ್ವಾಗತ. ನಾನು ನವೀನ್ ಕುಮಾರ್ ಹೆಮ್ಮೆನ್. ರಾಜ್ಯ ಬಿಜೆಪಿ ಘಟಕ ಈಗ ಆಣೆ ಪ್ರಮಾಣದ ಮೊರೆ ಹೋಗಿದೆ. ಹೌದು, ರಾಜ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ 4ರಿಂದ 5 ಶಾಸಕರು ಅಡ್ಡ ಮತದಾನ ಮಾಡಿದ್ರು. ಈ ಅಡ್ಡ ಮತದಾನ ಮಾಡಿದವರು ಯಾರು ಅಂತ ಹೇಳಿ ಕಂಡುಹಿಡಿಯುವುದಕ್ಕೆ ಹರಸಾಹಸ ಪಡ್ತಾ ಇದೆ ಬಿಜೆಪಿ. ಶಾಸಕರನ್ನ ಕೇಳಿದ್ರೆ ಎಲ್ಲರೂ ಕೂಡ ಇಲ್ಲ, ನಾವು ಪಕ್ಷದ ಪರವಾಗಿ ಮತದಾನ ಮಾಡಿದ್ದೇವೆ, ನಾವು ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರೆ 4ರಿಂದ 5 ಅಡ್ಡ ಮತದಾನ ಆಗಿದೆ. ಹಾಗಾದ್ರೆ ಅಡ್ಡ ಮತದಾನ ಮಾಡಿದವ್ರು ಯಾರು? ಇದು ದೊಡ್ಡ ಪ್ರಶ್ನೆಯಾಗಿ ಈಗ ಬಿಜೆಪಿ ರಾಜ್ಯ ಘಟಕ ಕಾಡ್ತಾ ಇದೆ. ಹಾಗಾಗಿ ಬಿಜೆಪಿ ರಾಜ್ಯ ಘಟಕ ಈಗ ಆಣೆ ಪ್ರಮಾಣದ ಮೊರೆ ಹೋಗಿದೆ. ಅಂದ್ರೆ ಎಲ್ಲ 62 ಶಾಸಕರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋದು, ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಿ ಯಾರು ಅಡ್ಡ ಮತದಾನ ಮಾಡಿದ್ರು ಅಂತ ಹೇಳಿ ಕಂಡುಹಿಡಿಬೇಕಂತ ಹೇಳಿ ತೀರ್ಮಾನಿಸಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಫೋನಲ್ಲಿ ಮಾತಾಡ್ಕೊಂಡವ್ರಂತೆ, ನಾವೆಲ್ಲ ಶಾಸಕರನ್ನ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ, ಧರ್ಮಸ್ಥಳದಲ್ಲೇ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸೋಣ, ಸಭೆಯಲ್ಲಿ ಶಾಸಕರಿಗೆ ಪ್ರಮಾಣ ಮಾಡುವಂತೆ ಸೂಚಿಸೋಣ. ಯಾಕೆಂದ್ರೆ ಅಡ್ಡ ಮತದಾನ ಮಾಡಿರೋದ್ರಿಂದ ಬಿಜೆಪಿ ಕಾರ್ಯಕರ್ತರಲ್ಲಿ ಈಗ ಗೊಂದಲ ಸ್ಟಾರ್ಟ್ ಆಗಿದೆ. ನಮ್ಮ ನಾಯಕರುಗಳ ನಡುವೆ ಹೊಂದಾಣಿಕೆ ಇಲ್ಲ, ನಮ್ಮ ಶಾಸಕರನ್ನ ಹೇಗೆ ಹಿಡಿದು ತಗೋಬೇಕಂತ ಗೊತ್ತಾಗ್ತಾ ಇಲ್ಲ, ನಮ್ಮ ಶಾಸಕರೇ ಈಗ ಅಡ್ಡ ಮತದಾನ ಮಾಡೋರಂದ್ರೆ ಶಿಸ್ತಿನ ಪಕ್ಷದ ಕಥೆ ಏನು ಅಂತೇಳಿ ನಮ್ಮಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಶಾಸಕರನ್ನ ಕರ್ಕೊಂಡೋಗಿ ಆಣೆ ಪ್ರಮಾಣ ಮಾಡಿಸೋ ಮುಖಾಂತರ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡುಹಿಡಿಬೇಕಂತೇಳಿ ಬಿಜೆಪಿ ರಾಜ್ಯ ಘಟಕ ತೀರ್ಮಾನಿಸಿದೆ. ಯಾಕೆಂದ್ರೆ ಬಿಜೆಪಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂದು ದೊಡ್ಡ ಶಾಕ್ ಆಗಿತ್ತು ಬಿಜೆಪಿಗೆ ಈ ವಿಚಾರದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಇಷ್ಟು ದೊಡ್ಡ ಪಕ್ಷ ನೋಡಿದ್ರೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಎಲೆಕ್ಷನ್ಗಳಲ್ಲಿ ಜಯಬೇರಿ ಸಾಧಿಸ್ತಾ ಇದೀವಿ, ಸ್ಥಳೀಯ ಪಕ್ಷಗಳನ್ನ ಮೆಟ್ಟಿ ನಿಲ್ತಾ ಇದೀವಿ, ನಮಗೆ ಟಕ್ಕರ್ ಕೊಡಕ್ಕೆ ಆಗ್ತಾ ಇಲ್ಲ ಬೇರೆಯವರು, ಅಷ್ಟ್ರ ಮಟ್ಟಿಗೆ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದೀವಿ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಶಾಸಕರೇ ನಮಗೆ ಅಡ್ಡ ಮತದಾನ ಮಾಡ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಯ ಪರಿಸ್ಥಿತಿ ಏನು ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಹೈಕಮಾಂಡ್ ಗರ್ಮ ಆಗಿದೆಯಂತೆ. BY ವಿಜೇಂದ್ರ ಅವ್ರಿಗೆ ಮತ್ತೆ ಆರ್ ಅಶೋಕ್ ಅವರಿಗೆ ಹಾಗೂ ಕರ್ನಾಟಕ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅವ್ರಿಗೆ ದೆಹಲಿಗೆ ಬನ್ನಿ, ನಮ್ಗೆ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಿ, ಯಾಕೆ ಹಿಂಗಾಯ್ತು ಅಂತೇಳಿ ಬುಲಾವ್ ನೀಡಿದಂತೆ ಅಂತೆ. ಹಾಗಾಗಿ ಮಂಗಳವಾರ ರಾಜ್ಯ ಬಿಜೆಪಿಯಿಂದ BY ವಿಜೇಂದ್ರ ಅವರು ಹಾಗೂ ಆರ್ ಅಶೋಕ್ ಅವರು ಹಾಗೂ ರಾಧಾ ಮೋಹನ್ ದಾಸ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ವರದಿ ಕೊಡಬೇಕಾಗಿದೆ, ಯಾಕೆ ಹಿಂಗಾಯ್ತು ಅಂತೇಳಿ. ಹಾಗಾಗಿ ಮುಂದಿನ ವಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಉತ್ತರ ಕಂಡ್ಕೋಬೇಕು, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕಂಡುಹಿಡಿಬೇಕು, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತೇಳಿ ರಾಜ್ಯ ಬಿಜೆಪಿ ಘಟಕ ತೀರ್ಮಾನಿಸಿದೆ. ಆರ್ ಅಶೋಕ್ ಅವರಂತೂ ಕೆಂಡಾಮಂಡಲಾಗಿದ್ರು, ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದಲ್ಲಿರುವ ಮೀರ್ ಸಾದಿಕ್ಗಳನ್ನ ಬಿಡಲ್ಲ, ಅವರನ್ನ ಪತ್ತೆ ಹಚ್ಚುತ್ತೀವಿ, ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಅಂತೇಳಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಈಗ ಮೀರ್ ಸಾದಿಕ್ ಅವ್ರನ್ನ ಕಂಡುಹಿಡಿಯೋದಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣವನ್ನು ಮಾಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಬಿಜೆಪಿಗೆ ಉತ್ತರ ಸಿಗುತ್ತಾ ನೋಡ್ಬೇಕಾಗಿದೆ. ಅಲ್ಲಿ ನಿಜಕ್ಕೂ ಶಾಸಕರು ಸ್ವಾಮಿ ಸನ್ನಿಧಾನದಲ್ಲಿ ಆಣೆ ಪ್ರಮಾಣ ಮಾಡಿ ತಮ್ಮ ತಪ್ಪನ್ನು ಒಪ್ಕೊಂತಾರ, ಇಲ್ಲ ಮೊದ್ಲೇ ಕೈ ಮುಗಿದು ಬಂದು ಏನೋ ಆಗೋಯ್ತು ಕಣಪ್ಪ, ಕ್ಷಮಿಸ್ಬಿಡು, ನಮ್ಮನ್ನ ಪಕ್ಷದಲ್ಲಿ ಒಪ್ಕೊಳಕ್ ಆಗ್ತಾ ಇಲ್ಲ ಅಂತ ಏನಾರ ಕೈ ಮುಗಿತಾರ ನೋಡ್ಬೇಕಾಗಿದೆ. ಯಾಕೆಂದ್ರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ನೀವು ತಪ್ಪನ್ನು ನುಡಿಯುವಂತಿಲ್ಲ, ಸ್ವಾಮಿ ಸನ್ನಿಧಾನದಲ್ಲಿ ನೀವು ಸತ್ಯವನ್ನೇ ಹೇಳಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ಘಟಕ ಸೂಚನೆ ಕೊಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಶಾಸಕರುಗಳಿಗೆ. ಹಾಗಾಗಿ ಎಲ್ಲಾ ಶಾಸಕರುಗಳಿಗೂ ವಿಪ್ ಜಾರಿ ಮಾಡೋ ಮುಖಾಂತರ ಯಾರನ್ನು ತಪ್ಪಿಸ್ಕೊಳ್ಳೋದಾಗಿ ನೋಡ್ಕೊಂಡು ಎಲ್ಲರೂ ಕೂಡ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗವಹಿಸಿ ಅಲ್ಲಿ ಒಂದಷ್ಟು ಆಣೆ ಪ್ರಮಾಣದ ಮೂಲಕ ಉತ್ತರವನ್ನು ಕಂಡುಕೋಬೇಕು, ತಪ್ಪಿತಸ್ಥರನ್ನ ಪತ್ತೆ ಹಚ್ಚಲೇಬೇಕು, ಹೈಕಮಾಂಡ್ಗೆ ವರದಿ ಕೊಡ್ಲೇಬೇಕು, ಇವ್ರ ಮೇಲೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಬೇಕು. ಮುಂದೆಂದೂ ಕೂಡ ಈ ರೀತಿ ಪಕ್ಷಕ್ಕೆ ಅಡ್ಡ ಮತದಾನ ಆಗದ ರೀತಿ, ಪಕ್ಷಕ್ಕೆ ದ್ರೋಹ ಆಗದ ರೀತಿ ನೋಡ್ಕೋಬೇಕು ಅಂತೇಳಿ ರಾಜ್ಯ ಬಿಜೆಪಿ ಘಟಕ ತೀರ್ಮಾನಿಸಿದಾಗಿದೆ ಅಂತೆ. ಇದು ಎಷ್ಟರ ಮಟ್ಟಿಗೆ ಇದು ಫಲ ಕೊಡುತ್ತೆ ನೋಡ್ಬೇಕು. ಯಾಕೆಂದ್ರೆ BY ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು, BY ವಿಜೇಂದ್ರ ಅಂತೂ ನಾವು ಮಧ್ಯರಾತ್ರಿ ಎಚ್ಚರಿಕೆ ಆಗ್ತಿದ್ದೆ, ನನಗೆ ಬೆಳಗಿನ ಜಾವನೆ 3 ಗಂಟೆಗೆ ಎದ್ದು ಕೂತ್ಕೊಳ್ತಾ ಇದ್ದೀನಿ, ನನಗೆ ಸಮಾಧಾನ ತರ್ತಾ ಇಲ್ಲ, ಪಕ್ಷದಲ್ಲಿ ಈಗ ಆಗಿರುವಂತಹ ಘಟನೆ ನಿಜಕ್ಕೂ ಬೇಸರ ತರಿಸಿದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್ ಅಂತೂ ತುಂಬಾ ಆಕ್ರೋಶ ಭರಿತರಾಗಿದ್ದಾರೆ. ಈ ಎಲ್ಲ ವಿಚಾರವಾಗಿ ಒಂದಷ್ಟು ಆಣೆ ಪ್ರಮಾಣದ ಮೂಲಕ ತಪ್ಪಿತಸ್ಥರನ್ನ ಕಂಡುಹಿಡಿಯಬೇಕು ಅಂತೇಳಿ ಒಂದು ಹೊಸ ಯೋಜನೆಯನ್ನ ಬಿಜೆಪಿ ಅವರ ಪಕ್ಷದಲ್ಲಿ ಹಾಕೊಂಡಿದೆ. ಇದು ನಿಜಕ್ಕೂ ಅವರಿಗೆ ಸಪೋರ್ಟ್ ಆಗುತ್ತಾ, ಇದರಲ್ಲಿ ಅವರಿಗೆ ತಪ್ಪಿತಸ್ಥರನ್ನ ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತಾ ನೋಡ್ಬೇಕಾಗಿದೆ. ಯಾಕೆಂದ್ರೆ ತಪ್ಪಿತಸ್ಥರು ನಾನು ತಪ್ಪು ಮಾಡಿದ್ದೇನೆ ಅಂತ ಅಲ್ಲಿ ಒಪ್ಕೊಂತಾರ,
ಇಲ್ಲ ಅಲ್ಲೂ ಕೂಡ ಮೀರಿ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರ. ಒಂದ್ ವೇಳೆ ಒಪ್ಕೊಂಡ್ರೆ ಅವ್ರ ಮೇಲೆ ನಿಜಕ್ಕೂ ಕ್ರಮ ಆಗುತ್ತೆ, ಅವ್ರ ಮೇಲೆ ಒಂದಷ್ಟು ನೋಟಿಸ್ ಕೊಟ್ಟು ಸ್ಪಷ್ಟನೆ ಕೇಳಿ ಅವ್ರ ಮೇಲೆ ಕ್ರಮ ಜರುಗಿಸ್ತಾರೆ. ಒಂದು ವೇಳೆ ಅಲ್ಲೂ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಹೇಗೆ ಕಂಡುಹಿಡಿಯೋದು? ಈಗಾಗಲೇ ಒಂದು ಸಮಿತಿಯನ್ನಂತೂ ರಚಿಸಿದರೆ. ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿ.ಟಿ. ರವಿ ಅವರು, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತಹ ಎನ್ ಮಹೇಶ್ ಅವರು ಮತ್ತು ಶಾಸಕರಾದಂತಹ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದಾರೆ. ನೀವು ಕಂಡುಹಿಡಿಬೇಕು ಯಾರು ಈಗ ಅಡ್ಡ ಮತದಾನ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ವರದಿ ಕೊಡ್ಬೇಕಂತ ಈಗಾಗಲೇ ಹೇಳಿದ್ದಾರೆ. ಅದರ ನಡುವೆ ಈ ಆಣೆ ಪ್ರಮಾಣದ ಒಂದು ಹೊಸ ಯೋಜನೆಯನ್ನು ಕೂಡ ಹಾಕೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ಬಿಜೆಪಿ ಇದರಿಂದ ಉತ್ತರವನ್ನ ಕಂಡುಕೊಳ್ಳುತ್ತೆ ಅನ್ನೋದನ್ನ ಆಣೆ ಪ್ರಮಾಣ ದಿನ ಅಷ್ಟೇ ಗೊತ್ತಾಗಬೇಕಾಗಿದೆ. ಯಾಕೆಂದ್ರೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನು ಧರ್ಮಸ್ಥಳದಲ್ಲಿ ಹಮ್ಮಿಕೊಳ್ಳೋ ಮುಖಾಂತರ ಒಂದು ಹೊಸ ಆಣೆ ಪ್ರಮಾಣ ಇತಿಹಾಸಕ್ಕೆ ಈಗ ಬಿಜೆಪಿ ನಾಂದಿ ಆಡ್ತಿದೆ ಅಂತಾನೆ ಹೇಳ್ಬೋದು. ಈ ಮೂಲಕ ಬಿಜೆಪಿ ಉತ್ತರ ಕಂಡುಕೊಳ್ಳುತ್ತಾ, ತಪ್ಪಿತಸ್ಥರನ್ನ ಕಂಡುಹಿಡಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಿಷ್ಟು ಈಗಿನ ಒಂದಷ್ಟು ಪೊಲಿಟಿಕಲ್ ಅಪ್ಡೇಟ್. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.